ಈ ಕಂಕಣ ಏನಾದರೂ ವಿಫಲವಾದರೆ, ನೇಮ ನಿಷ್ಠೆಯಲ್ಲಿ ಚ್ಯುತಿ ಬಂದರೆ ಇಡೀ ಉತ್ಸವದ ಸೂತ್ರನೇ ಬಿಟ್ಟು ಹೋಗುತ್ತೆ. ದೊಡ್ಡ ದೊಡ್ಡ ಅವಾಂತರಗಳು ಗಂಡಾಂತರಗಳೇ ಆಗಿ ಹೋಗ್ಬಿಡುತ್ತೆ. ಯಾವಾಗಾದರೂ ಹೀಗಾಗಿತ್ತಾ ಅಜ್ಜಿ? 60 ವರ್ಷಗಳ ಹಿಂದೆ ನಮ್ಮ ಮನೆಯವ್ರ ತಂದೆ ಕಾಲದಲ್ಲಿ ಕಟ್ಟಿದ ಕಂಕಣ ಅಪವಿತ್ರವಾಗಿತ್ತಂತೆ. ನಂತರ ಹೊರಟ ಪಲ್ಲಕ್ಕಿ ಉತ್ಸವ ದಾರಿ ಮಧ್ಯದಲ್ಲೇ ನಿಂತು ಹೋಗ್ಬಿಡ್ತಂತೆ. ದೇವಸ್ಥಾನದ ಮುಂದೆ ನಿಲ್ಲಿಸಿದ್ದ ರಥದ ಚಕ್ರ ಕಳಚಿ ಗೋಪುರ ಮುರ್ಕೊಂಡು ಎಲ್ಲ ಅಧ್ವಾನ ಆಗಿತ್ತಂತೆ. ಆಮೇಲೆ ಇನ್ನೇನು, ಒಂದಕ್ಕೆ 2 ಕೆಲಸ. ದೇವಸ್ಥಾನ ಶುದ್ಧಿ ಮಾಡಿಸಿದ್ದಾಯ್ತು, ಅಮ್ಮನವ್ರಿಗೆ ಶಾಂತಿ ಹೋಮ ಎಲ್ಲ ಮಾಡಿಸಿದ್ದಾಯ್ತು. ಎಲ್ಲ ಮೊದಲಿಂದ ಶುರು ಮಾಡಿ ಉತ್ಸವ ಸಂಭ್ರಮನ ಮತ್ತೆ ಶುರು ಮಾಡಿದ್ರಂತೆ. ಹಾಗಿದ್ರೆ ಕಂಕಣ ಪೂಜೆ ತುಂಬ ಮಹತ್ವದ್ದೇ. ನೀನು ಕಂಕಣನ ಕಟ್ಟು, ಅದನ್ನ ಕಟ್ಟೋ ಮುಂಚೆನೆ ಮೈಲ್ಗೆ ಮಾಡು. ಮೈಲ್ಗೆ ಆಗ್ಬಿಡ್ಲಿ ಆ ಕಂಕಣ. ಮೈಲ್ಗೆ ಮಾಡೋದ ಅಥವಾ ಪೂರ್ತಿ ಕಟ್ಲೇಬೇಡ, ಕಂಕಣ ಕಟ್ಟಿ ಗಂಟು ಹಾಕ್ಲೇಬೇಡ. ಮಡಿಗೆ ನೇಮಕ್ಕೆ ಶುದ್ಧತೆಗೆ ಭಂಗ ತಂದ್ಬಿಡು ವಿರೂಪಾಕ್ಷ. ಆಗ ನಿಮ್ಮ ಅಮ್ಮನವರು ಆ ಜಾಗದಲ್ಲೇ ಇರೋದಿಲ್ಲ. ಕಂಕಣ ಮೈಲ್ಗೆ ಆದ್ರೆ ಅಥವಾ ಆ ಕಂಕಣ ಪೂರ್ತಿಯಾಗಿ ಕಟ್ಟೇ ಇದ್ರೆ ಯಾರು ಏನೇ ಹವಿಸ್ಸು ಕೊಟ್ಟರು, ಹವನ ಮಾಡಿದ್ರು ಆ ನಿಮ್ಮ ಅಮ್ಮನವ್ರಿಗೆ ಅದು ತಲುಪೋದಿಲ್ಲ. ಅವೆಲ್ಲ ಅವಳಿಗೆ ತಲುಪದಿದ್ರೆ ಅವಳ ಶಕ್ತಿ ಕುಗ್ಗೋದಕ್ಕೆ ಶುರುವಾಗುತ್ತೆ. ಶಭಾಷ್ ಕಾಲರುದ್ರ ಸಿದ್ದೇಶ್ವರ ಕಡಕೆ, ಶಭಾಷ್. ವಿರೂಪಾಕ್ಷ, ಅವನು ಹೇಳ್ದ ಹಾಗೆ ಮಾಡು. ನಿಮ್ಮ ಅಮ್ಮೋರಾಟ ಕಡಿಮೆ ಆದರೆ ನಮ್ಮ ಆಟ ಶುರು ಹಚ್ಕೋಬಹುದು. ಕಂಕಣನ ಮೈಲ್ಗೆ ಮಾಡು ವಿರೂಪಾಕ್ಷ. ನಮ್ಗೀಗ ಉಳ್ದಿರೋದು ಅದೊಂದೇ ದಾರಿ. ಕಂಕಣನ ಮೈಲ್ಗೆ ಮಾಡು. ಅಜ್ಜಯ್ಯ, ಅದೇನೋ ದೇವಸ್ಥಾನದಲ್ಲಿ ಮಡಿ ಆಚಾರ ಮಾಡ್ತಿದ್ದಾರೆ. ಕಂಕಣ ಕಟ್ಟಬೇಕು, ಶುದ್ಧವಾಗಿರಿ ಅಂತ ಅರ್ಚಕರು ಹೇಳ್ಕೊಂಡು ಓಡಾಡ್ತಿದ್ದಾರೆ. ಕಂಕಣ ಕಟ್ಟೋದಕ್ಕೆ ಅಷ್ಟೊಂದು ಕಟ್ಟಲೇನಾ? ಈ ಮಂಡಲ ಪೂಜೆ, ಕಂಕಣ, ಇದಕ್ಕೆಲ್ಲ ವಿಪರೀತ ಶುದ್ಧತೆ ಬೇಕು. ತುಂಬ ನಿಯಮ ನಿಷ್ಠೆಯಿಂದ ಮಾಡಬೇಕು. ಇವತ್ತು ಕಟ್ಟೋ ಕಂಕಣ 24 ದಿವಸ ಇರುತ್ತೆ. ಪ್ರತಿದಿನ ಹೋಮ ಹವನ ಪೂಜೆ ಸ್ವೀಕರಿಸ್ತಾನೇ ಇರ್ತಾಳೆ ಆ ಮಹಾತಾಯಿ. 24ನೇ ದಿನ ದೊಡ್ಡ ಉತ್ಸವದ ದಿನ. ಆವತ್ತು ಆ ಮಹಾತಾಯಿಯ ಮೂರ್ತಿ ನೋಡ್ಬೇಕು ನೀನು. ಅದು ಎಷ್ಟು ಪ್ರಭೆ ಮೂಡಿರುತ್ತೆ ಗೊತ್ತಾ? ಇದೇನು ಕಲ್ಲಿನ ಮೂರ್ತಿನೋ ಇಲ್ಲ ಜೀವಂತ ಅಮ್ಮನವರು ಅನ್ನೋ ಅನುಮಾನ ಬರುತ್ತೆ ನಿನಗೆ. ಕಣ್ಣುಗಳು ಅಷ್ಟೊಂದು ಜೀವಂತವಾಗಿ ಕಂಗೊಳಿಸ್ತಾ ಇರುತ್ತೆ. ಆ ತಾಯಿನ ನೋಡ್ತಾ ಇದ್ರೆ ನೋಡ್ತಾನೇ ಇರೋಣ ಅನ್ಸುತ್ತೆ. ನಡಿ ಹೋಗೋಣ. ಓಂ ಸೂರ್ಯಾಯ ಸ್ವಾಹ, ಓಂ ಚಂದ್ರಾಯ ಸ್ವಾಹ,
ಓಂ ಅಂಗಾರಗಾಯ ಸ್ವಾಹ ಓಂ ಬುಧಾಯ ಸ್ವಾಹ. ವಿರೂಪಾಕ್ಷ ಶಾಸ್ತ್ರಿಗಳೇ, ಹೆಚ್ಚು ಸಮಯ ಇಲ್ಲ, ಎಲ್ಲೂ ಹೋಗೋದು ಬೇಡ, ಈಗಲೇ ಸಂಕಲ್ಪ ಆಗ್ಬಿಡಿ. ವಿರೂಪಾಕ್ಷಾಸ್ತ್ರಿಗಳೇ, ಅಮ್ಮವ್ರು ಕರೀತಿದ್ದಾರೆ, ಈಗಲೇ ಮನೆಗೆ ಹೋಗ್ಬೇಕಂತೆ. ಹೋಗ್ತೀನಿ. ಈಗಲೇ ಹೋಗ್ಬೇಕಂತೆ. ಅಮ್ಮವ್ರು ಚಿಕ್ಕಪ್ಪ ಹೋಗ್ಬಿಟ್ರಂತೆ. ಶಾಸ್ತ್ರಿಗಳೇ, ಅಪಚಾರ. ನೀವು ಮೃತ್ತಿಕ, ನಿಮಗೆ ಮೈಲಿಗೆ, ನೀವು ಕಂಕಣ ಕಟ್ಟಲಿಕ್ಕೆ ಆಗಲ್ಲ. ಈಗೆಂತ ಮೈಲಿಗೆ ಗುಂಡಾಚಾರಿ? ಕೊಟ್ಟ ಹೆಣ್ಣು ಕುಲಕ್ ಹೊರಗೆ. ಒಂದು ಸಾರಿ ಹೆಣ್ಣನ್ನು ಮದುವೆ ಮಾಡಿಕೊಟ್ಟ ಮೇಲೆ ಅವಳಿಗೂ ಅವ್ರ ಮನೆಯವ್ರಿಗೂ ಸಂಬಂಧ ಕಡ್ದು ಹೋದಾಗೆ ಅಲ್ವಾ? ಎಷ್ಟಕ್ಕೂ ಚಿಕ್ಕಪ್ಪ ಸತ್ತೋದ್ರೆ ಹೆಂಡತಿಗೆಂತ ಸಂಬಂಧ ಈಗ? ಆಯ್ತು, ಒಂದು ವೇಳೆ ಮೃತ್ತಿಕ ಅನ್ನೋದೇ ಆದ್ರೆ ನೀರಿಗೆ ದರ್ಬೆ ಹಾಕಿ ಮಡಿ ಸ್ನಾನ ಮಾಡಿದ್ರೆ ಮುಗಿದು ಹೋಗ್ತಾರೆ ಸೂತ್ಕ. ಆದರೆ ಅದಕ್ಕೂ ಸಮಯ ಎಲ್ಲಿದೆ? ಆಯ್ತು, ಎಲ್ಲವೂ ಸಮಯದ ಮಿತಿ ಒಳಗಡೆನೆ ನಡೆಯುತ್ತೆ. ನಾನು ಹೋಗಿ ಮಡಿ ಸ್ನಾನ ಮಾಡಿಕೊಂಡು ಮೈಲ್ಗೆ ಕಳ್ಕೊಂಡ್ಬರ್ತೀನಿ. ಕಂಕಣ ನಾನೇ ಕಟ್ತೀನಿ. ಆದ್ರೂ ಏನ್ರಿ ಬಂತು? ಅಮ್ಮನವ್ರಿದ್ದ ಕಡೆ ಮೈಲ್ಗೆ ಏನೂ ಇರೋದಿಲ್ಲ. ಆದ್ರೂ ಮಡಿ ಸ್ನಾನ ಮಾಡ್ಕೊಂಡ್ಬರ್ತೀನಿ ಅಂತ ಹೇಳ್ತಾ ಇಲ್ವಾ ನಾನು? ಆದಷ್ಟು ಬೇಗ ಸ್ನಾನ ಮುಗಿಸ್ಕೊಂಡ್ಬರ್ತೀನಿ, ನಾನೇ ಕಂಕಣ ಕಟ್ತೀನಿ. ಶಾಸ್ತ್ರ ಸಂಪ್ರದಾಯ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಾ? ನೀವೇನು ಆತಂಕ ಪಡೋ ಅಗತ್ಯ ಇಲ್ಲ. ಆಯ್ತು, ಆದರೆ 4 ಗಂಟೆ ಒಳಗೆ ಬರಬೇಕು. ಮುಹೂರ್ತ ಅಂತೂ ಇರೋದಕ್ಕಾಗಲ್ಲ. ಆಯ್ತು, 5 ನಿಮಿಷದಲ್ಲಿ ಬರ್ತೀನಿ. ನನ್ನ ಕರ್ಮಕ್ಕೆ ಮನೆ ಮುಂದೆ ನೀರು ಬೇರೆ ಹಾಕಿಟ್ಟಿದ್ದಾರೆ. ವಿಶಾಲು, 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 ಏನು ವಿಶಾಲು? ನಿಮ್ ಚಿಕ್ಕಪ್ಪನಿಗೆ ಈಗಲೇ ಮುಹೂರ್ತ ಆಯ್ತಾ ಪ್ರಾಣ ಬಿಡೋದಕ್ಕೆ? ಇದೇನ್ರಿ ಹೀಗೆ ಹೇಳ್ತಾ ಇದ್ದೀರಾ? ಸಾವು ಹೇಳಿ ಕೇಳಿ ಬರುತ್ತಾ? ಬಾಯಾರಿತು ಎಂದು ಬಾವಿ ನೀರಿಗೆ ಹೋದೆ, ಬಾವಿಯ ಜಲಬತ್ತಿ ಬರಿದಾಯ್ತು ಹರಿಯೇ.